ಆ, ಕಡ್ಡಿಗಳನ್ನ ನಾವು ಈ ರೀತಿ ಸಪೋರ್ಟ್ ಕೊಟ್ಟಿದ್ದೀವಿ. ಇನ್ನು ಕೆಲವು ಇಲ್ಲಿ ಗುಂಡಿಗಳು ಬಾಕಿ ಇದೆ. ಇನ್ನು ಸ್ವಲ್ಪ ಹಣ್ಣಿನಗಳು ಇನ್ನು ನಾವು ಪ್ಲಾಂಟೇಶನ್ ಮಾಡಬೇಕು. ಅದ ಕೆಲಸ ಇನ್ನು ಬರದಿಂದ ಸಾಕ್ತದೆ. ಈಗ ಇನ್ನೊಂದು ವಾರದೊಳಗಡೆ ಇದೆಲ್ಲ ಕೆಲಸವನ್ನ ನಾವು ಮುಗಿಸ್ಬೇಕು. ಹಾಗೆ ನೋಡಿ, ನಾನು ಕೆಲವೊಮ್ಮೆ ನಿಮ್ಗೆ ಆಗಾಗ ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದ್ರೆ, ಗ್ರೀನ್ ಸೀಟದ ಗಿಡ ನೋಡಿ, ಗ್ರೀನ್ ಸೀಟದ ಗಿಡದಲ್ಲಿ ಈ ತರ ತುದಿಯಲ್ಲಿ ಕಪ್ಪು ಕಪ್ಪು ಎಲ್ಲ ಬಂದು ಹುಳುಗಳೆಲ್ಲ ಕೂತ್ಕೊಂಡಿರ್ತವೆ. ಆಮೇಲೆ ನಿಮಗೆ ನೋಡಕ್ಕೆ ಅದಕ್ಕೇನೋ ರೋಗ ಅಂತ ಹೇಳ್ಕೊಳ್ತೀರಿ, ಅದು ರೋಗ ಅಲ್ಲ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ತೋಟಕ್ಕೆ ಬರುವಂತ ಎಲ್ಲಾ ಕೀಟಗಳು ಬಂದು ಈ ಗ್ರೀಸಿಡಿಯ ಗಿಡದಲ್ಲಿ ಅದು ಕೂತ್ಕೊಳ್ತದೆ. ಮತ್ತೆ ಅದರಲ್ಲಿರೋ ರಸವನ್ನ ಹೀರ್ಕೊಳ್ತದೆ, ಅದಕ್ಕೆ ಬೇಕಾದಷ್ಟು ಆಹಾರವನ್ನ ತಗೊಳ್ತದೆ. ಅದು ಬೇರೆ ಗಿಡಗಳಿಗೆ ಹೋಗೋದನ್ನ ಅದು ತಪ್ಪಿಸ್ತದೆ. ಅದರಿಂದ ಗ್ಲಿಸಿಡಿಯ ಗಿಡದಿಂದ ನಿಮ್ಗೆ ಅನೇಕ ಲಾಭಗಳಿದೆ. ನಿಮ್ಮ NPK ಅನ್ನೋದೇ ಸಿಕ್ಕೋದು ನಿಮ್ಗೆ ಗ್ಲಿಸಿಡಿಯಿಂದ. ಆಮೇಲೆ ಬೇಸಿಗೆಯಲ್ಲಿ ತೋಟ ಯಾವಾಗ್ಲೂ ತಂಪಾಗಿರ್ತದೆ. ಮಳೆಗಾಲದಲ್ಲಿ ಅದನ್ನ ಕಟ್ ಮಾಡಿ ನಾವು ಮಲ್ಚಿಂಗ್ ಮಾಡ್ಕೊಳ್ಬಹುದು. ಬೇಸಿಗೆಯಲ್ಲಿ ನಮ್ಮ ತೋಟ ಯಾವಾಗ್ಲೂ ಕೂಲ್ ಆಗಿರ್ಲಿಕ್ಕೂ ಅದು ತುಂಬಾ ನಿಮ್ಗೆ ಅನುಕೂಲ ಮಾಡ್ತದೆ. ಅದರಿಂದ ಗ್ಲಿಸಿಡಿಯವನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಜಮೀನಲ್ಲಿ ಕನಿಷ್ಠ 1 ಎಕರೆಯಲ್ಲಿ 1500 ಗ್ಲಿಸಿಡಿಯ, 1500 ಅಗಸೆ, 1500 ನುಗ್ಗೆ. ಇನ್ನು ಕೆಲವು ಭೂಮಿಗಳಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಬಹಳ ಕಡಿಮೆ ಇದೆ ಅಂದ್ರೆ ನೀವೇನ್ ಮಾಡ್ಬೋದಾಗ 2,000 ಹಾಕೊಳ್ಳೋದು ತುಂಬಾ ಒಳ್ಳೇದು. ನೋಡಿ, ಈಗ ಇಲ್ಲೆಲ್ಲ ಬೇಲಿ ಬಾರ್ಡರ್ ಎಲ್ಲ ಲಾವಂಚ ಬಂದಿದೆ, ಅಲ್ಲಿ ಕ್ರೋಟೋನು ಬಂದಿದೆ, ಮತ್ತೆ ಅರಳು ಗಿಡಗಳನ್ನ ಹಾಕೊಂಡಿದೀವಿ. ಆಮೇಲೆ ಅಲ್ಲಿ ಪಪ್ಪಾಯಿ ಗಿಡಗಳನ್ನ ಹಾಕೊಂಡಿದೀವಿ. ಇದೆಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ನಾವು ಈಗ ಮಲ್ಚಿಂಗ್ ಅಂದ್ಬಿಟ್ಟು ನಾವು ಗಿಡಕ್ಕೆ ಸಪೋರ್ಟ್ಗೆ ಅಂಟು ಮಹಾಗನಿಗೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಗ್ಲೀಸಿಡವನ್ನ ಕಟ್ಟಿದೀವಿ. ಅದು ಕೂಡ ಇಲ್ಲಿ ಚಿಗುರು ಬಂದಿದೆ. ಈ ಚಿಗುರು ಬಂದಿರೋದನ್ನ ನಾವೇನ್ ಮಾಡ್ಬೋದು, ಇಲ್ಲಿ ಇಟ್ಟರೆ ಜಾಸ್ತಿ ದಿನ ಇಲ್ಲಿ ಇಡೋದು ಬೇಡ ಅಂದ್ಬಿಟ್ಟು ನಾವೇನ್ ಮಾಡ್ಬೋದು, ಇದನ್ನ ಕಿತ್ಬಿಟ್ಟು, ಈ ಗಿಡ ಚೆನ್ನಾಗಿ ನಿಂತ ಮೇಲೆ ಈ ಗಿಡವನ್ನ ಕಿತ್ಬಿಟ್ಟು ನಾವು ಈ ರೀತಿ ಬೇಲಿಗೆ ಈಗ ನಟ್ಕೋಬಹುದು. ಈಗ ನೋಡಿ, ನಾನು ಇಲ್ಲಿ ಪ್ರಯೋಗ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಕಿತ್ತು ಇವಾಗ ಇಲ್ಲಿ ನಟ್ಟಿದ್ದೀನಿ. ಆಮೇಲೆ ಇಲ್ಲಿ ನಾವು ಇದಕ್ಕೆ ಕಟ್ಟಿದ ಗಿಡವನ್ನ ಕಿತ್ತು ಈಗ ಇಲ್ಲಿ ನಾವು ಇಲ್ಲಿ ನಟ್ಟಿದ್ದೀವಿ. ಇದೇನಾಗ್ತದೆ, ಇದು ಬೇಲಿನೂ ಬಂದೋಬಸ್ತ್ ಆಗ್ತದೆ. ಮತ್ತೆ ಎರಡನೇದು, ಇಲ್ಲಿ ಈಗ ಇದು ನಟ್ಟಿದ್ದು ಇದೊಂದು ಸಮಯ ಇದೇನಾದ್ರು ಒಣಗ್ಬಿಡ್ತು ಅಂತೇಳಿ ಇಲ್ಲಿ ಆಗ ಚಿಗುರು ಬರೋಕ್ಕೆ ಇಲ್ಲಿ ಶುರು ಆಗ್ತದೆ. ಅದಕ್ಕೆ ಯಾವಾಗಲೂ ಅಷ್ಟೇ, ನೀವು ಗ್ಲಿಸಿಡಿಯವನ್ನ ನಡಬೇಕಾದ್ರೆ ತುಂಬಾ ದಪ್ಪದ ಕಡ್ಡಿಯನ್ನ ನಡಬಾರ್ದು, ಸುಮಾರಾಗಿರೋ ಮೀಡಿಯಂ ಕಡ್ಡಿಯನ್ನು ನಡಬೇಕು. ಈಗ ನೋಡಿ, ಇದೆಲ್ಲ ಈಗ ಇಲ್ಲಿ ಚಿಗುರ್ತಾ ಇದೆ. ಇದು ನಿಮ್ಗೊಂಥರ ಕಂಬ ತರ ಇದಾಗೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಕಲ್ ಕಂಬನ ಬೇಕಾದ್ರೆ ಯಾವಾಗ ಬೇಕಾದ್ರೆ ರಿಮೂವ್ ಮಾಡ್ಕೊಳ್ಬೋದು. ಇದೇ ಕಲ್ ಕಂಬ ತರ ಇರ್ತದೆ. ಆರಂಭದಲ್ಲಿ ಕಲ್ ಕಂಬ ಇರಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಬೇಲಿಗೆ ಯಾವಾಗ 15 ಅಡಿ ಒಂದು ಕಲ್ ಕಂಬ ಹಾಕೊಳ್ಳಿ, ಸುಲಭದಲ್ಲಿ ವರ್ಕೌಟ್ ಆಗ್ತದೆ ಅಂತೇಳಿ. ಸುಮ್ನೆ ಏನ್ ಮಾಡ್ತಾರೆ ನೋಡಿ, ಈ ಕಲ್ ಕಂಬ ಮಾಡೋರು ನೋಡಿ ಈ ರೀತಿ ಎಲ್ಲ ಮಾಡ್ಬಿಡ್ತಾರೆ. ನೋಡಿ, ಅಲ್ಲಿಂದ ಅಲ್ಲಿಗೆ ಇಲ್ಲಿ 5 ಅಡಿ ಇರೋದು, ಇಲ್ಲಿ 5 ಅಡಿ ಇರೋದು. ಇಲ್ಲಿ ಈ 5 ಅಡಿ ಕಲ್ಲಿಗೆ ಏನ್ ಮಾಡಿದ್ದಾರೆ, ಇಲ್ಲೊಂದು ಸಪೋರ್ಟ್ ನೋಡಿ, ಇದು ಒಂದು ಸಪೋರ್ಟು, ಇದು ಒಂದು ಸಪೋರ್ಟು, ಇದು ಒಂದು ಸಪೋರ್ಟು. ಇದು ಬೇಲಿ ಹಾಕುವಾಗ ನಿಮ್ಮನ್ನ ಬೇಲಿ ಹಾಕೋರು ಮಾಡುವಂತ ಮೋಸ ಇದು. ಇದೆಲ್ಲ ಮಾಡಕ್ ಹೋಗ ನೋಡಿ, ಇದಕ್ಕೂ ಅದೇ ಅಷ್ಟೇ ರೇಟು, ಇದಕ್ಕೆ ಅಷ್ಟೇ ರೇಟ್. ಇದು ಸುಮ್ಮನೆ ಹಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ, ಇದಕ್ಕೊಂದು ರೇಟು, ಇದಕ್ಕೊಂದು ರೇಟು, ಇದಕ್ಕೊಂದು ರೇಟು, ಅದಕ್ಕೆ ಅಷ್ಟೇ ರೇಟ್. ಅದರಿಂದ 15 ಅಡಿ ಒಂದು ಕಲ್ಕಂಬ ಹಾಕಿ, ಆಮೇಲೆ ಮಧ್ಯದಲ್ಲಿ ನೋಡಿ ನೀವು ಈ ರೀತಿ, ಆಮೇಲೆ ನಾವು ಅಗ್ಲಿಸಿದ ಗಿಡಗಳನ್ನ ಈ ತರ ಹಾಕೊಂಡಾಗ ಅದೇನೆ ನಿಮ್ಗೆ ಕಂಬ ತರ ಇರ್ತದೆ. ಆಮೇಲೆ ಕೆಲವರು ಎಲ್ಲ ಹೇಳ್ತಾರೆ ಕಲ್ ಕಂಬದವರು, ಇಲ್ಲ ಕಂಬ ಆಗ್ಬಿಡ್ತದೆ, ಹೀಗೆ ಬಿದ್ದೋಗ್ತದೆ, ಮಾಡ್ತಾರೆ. ನೀವು ಹೇಳಿ, ಬಿದ್ದೋದ್ರೆ ನಂದೇ ಬಿದ್ದೋಗ್ಲಿ, 15 ಅಡಿ ಒಂದು ಕಲ್ಕಂಬ ಹಾಕಿ ಸಾಕು ಅಂತ ಹೇಳಿ. 15 ಅಡಿಗೆ ಒಂದು ಕಲ್ಕಂಬ ಹಾಕಿ ನೀವು. ಆಮೇಲೆ 3 ಎಳೆ ತಂತಿ ಹಾಕಿ. ನಿಮ್ ತೋಟವನ್ನ ನಾವು ಸುರಕ್ಷಿತವಾಗಿ ಅದನ್ನ ವ್ಯವಸ್ಥಿತವಾಗಿ ಮಾಡ್ಕೊಡ್ತೀವಿ. ಅವರು ನಿಮ್ಗೆ ಇಲ್ಲ ಅದು ಹಾಗೆ ಇದು ಹೀಗೆ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ನೀವು ನಂಬಿ ಮೋಸ ಹೋಗ್ಬೇಡಿ. 15 ಅಡಿ ಒಂದು ಕಲ್ಕಂಬ ಹಾಕೊಂಡು ಸಾಕು. ಬಹುಶಃ ಈ ಕಲ್ಕಂಬ ಅನ್ನೋವೆಲ್ಲ ನಮ್ಗೆ ವಿರೋಧವಾಗಿ ಮಾತಾಡ್ಬೋದು, ವಿರೋಧವಾಗಿ ಕಮೆಂಟ್ ಮಾಡ್ಬೋದು, ಪರವಾಗಿಲ್ಲ. ನಮ್ಗೆ ಬೇಕಾಗಿದ್ದು ರೈತರು ಮುಖ್ಯ. ಅದರಿಂದ ಕೇವಲ ನಿಮ್ಮ ಒಂದು ಏನೋ ಒಂದು ಆಸೆಗೆ ನಾವು ಇದು ಮಾಡಬೇಕಲ್ಲ. ನೋಡಿ, ಇದು ಸಪೋಟ. ಈ ಸಪೋಟ ಗಿಡಕ್ಕೆ ಇಲ್ಲಿ ಸಪೋರ್ಟ್ ಕೊಟ್ಟಿದ್ದೀವಿ. ಇಲ್ಲೂ ಕಡೆದ ಇಲ್ಲಿ ಬಂದಿದೆ ಅರಿಶಿನ. ನೋಡಿ, ಬಹಳ ಅದ್ಭುತವಾಗಿ ಇಲ್ಲಿ ಅರಿಶಿನ ಇದಾಗಿದೆ. ಈಗಾಗಲೇ ಇಲ್ಲಿ ಅಗಸೆ 78 ದಿನದ ಅಗಸೆ ನೋಡಿ, 78 ದಿನ ಇವತ್ತಿಗೆ ಅಗಸೆ ನೋಡಿ. ಆಗ್ಲೇ ಇಲ್ಲಿ 6 ಅಡಿ ಹೋಗಿದೆ. ಬಾಕಿ ಇರೋದನ್ನೆಲ್ಲ ನಾವು ಇಲ್ಲಿ 3 ಅಡಿಗೆ ಎಲ್ಲ ಇಲ್ಲಿ ಕಟ್ ಮಾಡಿದೀವಿ. ಈಗ 10 ಅಡಿಗೆ ಒಂದೊಂದನ್ನ ನಾವು ದೂರ ಬಿಟ್ಟಿದೀವಿ. ಈ ರೀತಿ ಮಧ್ಯದಲ್ಲೆಲ್ಲ ನಾವು ಮಲ್ಚಿಂಗ್ ಅನ್ನ ಈ ತರ ಮಾಡ್ಕೋಬೇಕು. ನೋಡಿ, ಈ ರೀತಿ ನಿಮ್ಗೆ ಎಲ್ಲರ ತೋಟದಲ್ಲೂ ಗ್ಲೀಸಿಡ ಗಿಡ ಈ ತರ ಕಾಣುತ್ತೆ. ಪದೇ ಪದೇ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ರೋಗ ಅಂತ ತಿಳ್ಕೊಂಡು ನೀವು ತೊಂದರೆ ತಗೊಳ್ಬೇಡಿ. ಈ ಗಿಡಕ್ಕೆ ಏನು ಸಮಸ್ಯೆ ಆಗಲ್ಲ. ಒಂದು 15-20 ದಿನ ಆದ್ಮೇಲೆ ಇದು ಪುನಃ ಆಟೋಮೆಟಿಕ್ ಸರಿ ಹೋಗ್ಬಿಡ್ತದೆ. ನೀವು ಸುಮ್ಮನೆ ಇರೋದನ್ನ ಕಲ್ತ್ರೆ ಅದು ನಿಮಗೆ ಸರಿಯಾದ ರಿಸಲ್ಟ್ ಅನ್ನ ಕೊಡ್ತದೆ. ಗಾಬರಿ ಆಗ್ಬಾರ್ದು. ಅದ್ರಲ್ಲೂ ಹೊಸದಾಗಿ ತೋಟ ಮಾಡೋರು ಬಹಳ ಬೇಗ ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ, ಏನೇನು ಬಂದ್ಬಿಡ್ತು, ಹುಳ ಬಂದ್ಬಿಡ್ತು, ಅದಾಯ್ತು ಇದಾಯ್ತು ಅಂತ. ಈಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಆಲ್ ಸ್ಪೈಸು ಬಹಳ ಚೆನ್ನಾಗಿ ಬರ್ತಾ ಇದೆ. ಆಲ್ ಸ್ಪೈಸನು ಅದ್ರ ಮಧ್ಯದಲ್ಲೆಲ್ಲ ಅರಿಶಿನ ಎಲ್ಲ ತರ ಬರ್ತಾ ಇದೆ. ನೋಡಿ, ಸುಮಾರು ಒಂದು 78 ದಿನಕ್ಕೆ ಇದು ತೋಟವನ್ನ ನೀವು ಆರಂಭದಿಂದ ವಿಡಿಯೋ ನೋಡ್ತಾ ಇರೋರಿಗೆ ಅರಬೋತನಹಳ್ಳಿದು ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಎಲ್ಲೂ ನೆಲ ಕಾಣೋದೇ ಇಲ್ಲ, ಎಲ್ಲೂ ನೆಲ ಕಾಣೋದಿಲ್ಲ. ಆ ರೀತಿ ಬಂದಿದೆ. ನಿಮ್ಮ ಭೂಮಿಯನ್ನ ಯಾವಾಗ್ಲೂ ಅಷ್ಟೇ
ನೈಟ್ರೋಜನ್ ಫಿಕ್ಸ್ ಮಾಡೋಕ್ಕೆ, ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡೋಕ್ಕೆ ಮೊದಲು ಮಾನ್ಯತೆ ಕೊಡಿ. ಆಮೇಲೆ ನೀವು ಉಳಿದಿದ್ನ ಹಣ್ಣು ಗಿಡಗಳನ್ನ ಎಲ್ಲ ನಿಧಾನದಲ್ಲಿ ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ಭೂಮಿ ಫಸ್ಟ್ ಫಲವತ್ತತೆ ಆಗ್ಬೇಕು. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಸುತ್ತಮುತ್ತ ಮಳೆ ಕಡಿಮೆ ಆದ್ರೂ ಈ ತೋಟ ಮಾತ್ರ ಯಾವಾಗಲೂ ಹಸಿರಾಗೇ ಇರ್ತದೆ. ಇಲ್ಲಿ ಯಾವುದೇ ಇನ್ನು ಸಮಸ್ಯೆ ಬರೋದಿಲ್ಲ. ಅಗಸೆ ಎಲ್ಲ ಮೇಲೆ ಹೋಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಇರೋ ಲೈನನ್ನೆಲ್ಲ ಈ ತರ ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದನ್ನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅಲ್ಲೆಲ್ಲ ನಿಮಗೆ ಲಾವಂಚನು ಬಹಳ ಚೆನ್ನಾಗಿ ಅಲ್ಲಿ ಬರ್ತಾ ಇದೆ. ಈ ಭೂಮಿಯಲ್ಲಿ ಸ್ವಲ್ಪ ತುಂಬಾ ಕಲ್ಲಿದ್ರೂ ಗಿಡಗಳು ಬಹಳ ಸೋಂಪಾಗಿ ಬರ್ತಾ ಇದೆ. ಏನು ಅಂತ ಸಮಸ್ಯೆ ಏನಿಲ್ಲ. ಇನ್ನು ಕೆಲವು ಇಲ್ಲಿ ಹಣ್ಣಿನ ಗಿಡಗಳನ್ನೆಲ್ಲ ಇಲ್ಲಿ ಹಾಕ್ಬೇಕು. ಇಲ್ಲೆಲ್ಲ ಗುಂಡಿ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇವೆ. ಈ ಗುಂಡಿ ತೆಗೆದಾದ್ಮೇಲೆ ಈಗ ಬೇರೆ ಗಿಡಗಳನ್ನ ಇಲ್ಲಿ ಯಾವ್ದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಚಕ್ರಮಣಿಯನ್ನು ಹಾಕಿದೀವಿ. ಇಲ್ಲಿ ಚಕ್ರಮಣಿನೂ ಚೆನ್ನಾಗಿ ಬರ್ತಾ ಇದೆ. ಚಕ್ರಮಣಿ ಗಿಡ ಬರ್ತಾ ಇದೆ. ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಏರುಪೇರು ಆಗ್ತದೆ. ಇದು ಚಕ್ಕೆ ಗಿಡ, ಎಲೆ ಪಲಾವ್ ಎಲೆ ಅಂತಿರಲ್ಲ, ಈ ಪಲಾವ್ ಎಲೆ ಗಿಡ ಇಲ್ಲೂ ಚೆನ್ನಾಗಿ ಇದು ಬರ್ತಾ ಇದೆ. ಹಾಗೆ ಇನ್ನು ಬೇರೆ ಬೇರೆ ಗಿಡಗಳನ್ನ ನೆಕ್ಸ್ಟ್ ನಾವು ಇದೀಗ ಪ್ಲಾಂಟೇಶನ್ ಮಾಡಬೇಕು. ಹಾಗೆ ಅದು ಬೇಲಿಯ ಭಾಗ. ಹೀಗೆ ಕಳೆ ಯಾವಾಗಲೂ ಅದಕ್ಕೆ ತರ ಇರ್ಬೇಕು. ಎಲ್ಲ ಒಂಚೂರು ಲೈಟ್ ಆಗಿರ್ಬೇಕು. ಜಾಸ್ತಿ ಕಳೆನೂ ಬರಕ್ ಹೋಗ್ಬಾರ್ದು. ಅದು ಗಿಡದಲ್ಲಿ ಸ್ವಲ್ಪ ಲೈನ್ ಎಡ ಬಲ ಸ್ವಲ್ಪ ಒಂದು ಅರ್ಧ ಕ್ಲೀನ್ ಮಾಡ್ಕೊಳ್ಬೇಕು. ಮಧ್ಯದ ಜಾಗದಲ್ಲಿ ನಿಮ್ಗೆ ಕಳೆ ಕಸ ಎಲ್ಲ ಅಲ್ಲಿ ಗುಡ್ಡೆ ಹಾಕೊಂಡು ಅಲ್ಲೇ ಮಲ್ಚಿಂಗ್ ಆಗ್ಬೇಕು. ಸುಮ್ನೆ ಬರ್ತೀರಿ ನೋಡ್ತೀರಿ ಕೆಲವರು ಅಲ್ಲ, ಹಾಗೆ ಇದು ಹೀಗೆ ಅನ್ಕೊಂಡು ಏನ್ ಮಾಡ್ತೀವಿ, ತಗೊಂಡು ಬಂದ್ಬಿಟ್ಟು ರೌಂಡ್ ಅಪ್ಪನ ಹೊಡೆದ್ಬಿಡೋದು. ರೌಂಡ್ ಅಪ್ಪನ ಹೊಡೆದ್ಬಿಟ್ರೆ 5 ನಿಮಿಷದ ಕೆಲಸ. 5 ನಿಮಿಷದ ಕೆಲಸ ಸರಿ, ಜೀವನ ಪೂರ್ತಿ ಹಾಳಾಗ್ಬಿಡ್ತದೆ. ಜೀವನವನ್ನೆಲ್ಲ ನಾವು ಹಾಳು ಮಾಡ್ಕೊಳ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಭೂಮಿಗೆ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರಗಳನ್ನು ಬಳಸಲೇಬಾರ್ದು. ಅದು ಬಳಸೋದು ತುಂಬಾ ಅಪಾಯಕಾರಿ. ನೋಡಿ, ಇವಾಗ ಈ ತರ ಲೈನ್ ಇಲ್ಲ, ಸ್ವಲ್ಪ ಆಗಿ ದಬ್ಬೆಯಲ್ಲಿ ಕ್ಲೀನ್ ಆಗಿ ಆಗಿ ಮಾಡ್ಕೊಳ್ಬೇಕು. ಇಷ್ಟು ಇದ್ದಾಗ್ಲೇನೆ ನೀವು ಕಸವನ್ನ ಹೊಡೆಯಕ್ಕೆ ಶುರು ಮಾಡ್ಕೊಳ್ಬೇಕು. ಅವಾಗ ನಿಮ್ಗೆಲ್ಲ ಕ್ಲೀನ್ ಆಗಿ ಅದು ಗಿಡಗಳೆಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ನುಗ್ಗೆನೂ ಬಹಳ ಸೋಂಪಾಗಿದೆ. ಬಾಳೆ ಗಿಡನೂ ಒಂದ್ ಕಡೆಯಿಂದ ಬರ್ತಾ ಇದೆ. ಹೀಗೆ ತೆಂಗಿನ ಗಿಡ, ಅಗಸೆ, ಬೀಸಿದೆಯಾ, ನುಗ್ಗೆ ಎಲ್ಲ ಸಾವಾಗಿ ಬಂದಿದೆ. ಇಲ್ಲಿ ತೆಂಗು ಇವಾಗ ಅದಕ್ಕೆ ಕಡ್ಡಿಯ ಸಪೋರ್ಟ್ ಏನ್ ಬೇಡ. ಈಗ ಅದು ಪಾಡಕ್ಕೆ ಅದು ಆರಾಮಾಗಿ ಅಲ್ಲಿ ಬರುತ್ತೆ. ಇಲ್ಲಿ ನಾವೆಲ್ಲ ನಮ್ಮ ತೀರ್ಥಹಳ್ಳಿ ಪ್ರಫುಲ್ ಚಂದ್ರ ಅವ್ರ ಮೆಥಡಲ್ಲೇ ಇಲ್ಲಿ ತೆಂಗಿನ ಗಿಡವನ್ನ ಜಿಗ್ಜಾಗ್ ಆಗಿ ನಾವು ಹಾಕಿರೋದು. ಎಲ್ಲ ಗಿಡಗಳು ಆರಾಮಾಗಿ ಬರ್ತಾ ಇದೆ. ಎಲ್ಲ ಆ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು. ಹೀಗೆ ಇದೊಂದು ಬಹಳ ಒಂದು ವ್ಯವಸ್ಥಿತವಾಗಿ ಈಗ ಮನೆ ಮಾತ್ರ ಕಾಣ್ತಾ ಇದೆ. ಅಲ್ಲಿ ಮೂಲೆಯಲ್ಲಿ ಅಲ್ಲೊಂದು ಕ್ಯಾಮರಾ ಇಟ್ಕೊಂಡಿದ್ದಾರೆ, ಅಲ್ಲೊಂದು ಕ್ಯಾಮರಾ ಇಟ್ಕೊಂಡಿದ್ದಾರೆ. 2 ಕಡೆ ಕ್ಯಾಮರಾ ಇದೆ. ಹೀಗೆ ಈ ತೋಟ 78 ದಿನಕ್ಕೆ ನಮ್ಗೆ ಈ ಸ್ಥಿತಿಗೆ ಬಂದಿದೆ. ಮುಂದಿನ ದಿನದಲ್ಲಿ 90ನೇ ದಿನ ಆದಾಗ ನಾನು ನಿಮ್ಗೆ ಇದ್ರದ್ದು ವಿಡಿಯೋ ಇನ್ನು ಹೇಗೆ ಅಂತ ಹೇಳಿ ಮಾಡಿ ತೋರಿಸ್ತೀನಿ. ನಮಸ್ತೆ.